ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಪಿಕಾ ಕಿಚನ್ ಪಾವಗಡ. ನಾನು ಇವತ್ತು ಕೊಬ್ಬರಿ ಹಾಲಲ್ಲಿ ಅನ್ನ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟೇ ಇದೆ. ಕೊಬ್ಬರಿ ಹಾಲು ಹಾಕಿ ಅನ್ನ ಮಾಡಿದ್ರೆ ಸೇಮ್ ಬಿರಿಯಾನಿ ಟೇಸ್ಟೇ ಬರುತ್ತೆ. ಅದಕ್ಕೆ ನಾನು ಎಣ್ಣೆ ಬದನೆಕಾಯಿ ಗ್ರೇವಿ ಮಾಡಿದ್ದೀನಿ. ಎಣ್ಣೆ ಬದನೆಕಾಯಿ ಗ್ರೇವಿ ನೋಡಬೇಕಂದ್ರೆ ನಮ್ಮ ಚಾನಲಲ್ಲೇ ಇದೆ, ನೋಡಿ. ತುಂಬ ಅಂದರೆ ತುಂಬ ಟೇಸ್ಟ್ ಇದೆ ಎಣ್ಣೆ ಬದನೆಕಾಯಿ ಗ್ರೇವಿ. ಈ ಎಣ್ಣೆ ಬದನೆಕಾಯಿ ಗ್ರೇವಿ ತೆಂಗಿನಕಾಯಿ ಹಾಲು ಹಾಕಿರೋ ಅನ್ನ ತಿಂತಾ ಇದ್ರೆ ಸೇಮ್ ಬಿರಿಯಾನಿ ಗ್ರೀನ್ ಚಿಕನ್ ತಿನ್ನೋ ಟೇಸ್ಟ್ ಬರುತ್ತೆ. ಅಷ್ಟೊಂದು ಟೇಸ್ಟ್ ಆಗಿದೆ ಎರಡು, ಅಷ್ಟೇ ಚೆನ್ನಾಗಿ ಇದೆ. ಒಂದ್ಸತಿ ನೀವು ಮಾಡಿ ಟ್ರೈ ಮಾಡಿ ನಮಗೆ ಹೇಗಿದೆ ಅಂತ ಹೇಳ್ರಿ, ಕಮೆಂಟ್ ಬಾಕ್ಸಲ್ಲಿ ಕಳಿಸ್ರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ನಾನು ಮಾಡೋ ಅಡುಗೆ ಎಲ್ಲ ನಿಮಗೆ ಬಂದಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬರಲ್ಲ. ಅದಕ್ಕೆ ಏನೇನು ಬೇಕೋ ತೋರಿಸ್ತೀನಿ ಬನ್ನಿ. ಕೊಬ್ಬರಿ ಹಾಲಿಗೆ 2 ತೆಂಗಿನಕಾಯಿ ತಗೊಂಡಿದ್ದೀನಿ ನಾನು. 2 ತೆಂಗಿನಕಾಯಿ ಒಡೆದು ಸೈಡ್ಗೆ ಇಟ್ಕೊಬಿಡೋಣ. ಒಡೆದು ಸೈಡ್ಗೆ ಇಕ್ಕಿ ಚಿಕ್ಕ ಚಿಕ್ಕ ಪೀಸ್ ಥರ ಕಟ್ ಮಾಡ್ಕೋಬೇಕು. 2 ಚೆನ್ನಾಗಿದ್ದಾವೆ, ಚೆನ್ನಾಗಿ ಬಲ್ತಿರೋ ತೆಂಗಿನಕಾಯಿ ತಗೊಂಡಿದ್ದೀನಿ. ಬಲ್ತಿರೋದಾದ್ರೆ ಹಾಲು ಚೆನ್ನಾಗಿ ಬರುತ್ತಲ್ಲ, ಹಾಲು ಚೆನ್ನಾಗಿ ಬಂದರೆ ಅನ್ನ ತುಂಬ ಟೇಸ್ಟ್ ಇರುತ್ತೆ. ತುಂಬ ಎಳೆದಾದರೆ ಸ್ವಲ್ಪ ಹಾಲು ಕಮ್ಮಿ ಬರುತ್ತೆ. 2 ತೆಂಗಿನಕಾಯಿ ಒಡೆದು ಒಂದು ಸೈಡ್ಗೆ ಇಟ್ಕೊಬಿಟ್ಟು, ಆಮೇಲೆ ನಾವು ಅದು ಅಕ್ಕಿ ಬೇಕಲ್ಲ, ಅದಕ್ಕೆ ಅಕ್ಕಿ ಎಷ್ಟು ಬೇಕೋ ಅಷ್ಟು ನೆನೆಸಿ ಇಟ್ಕೊಬಿಡೋಣ ಫಸ್ಟು. ನಾನು ಅಕ್ಕಿ ಒಂದು ಮುಕ್ಕಾಲು ಗ್ಲಾಸ್ ಹಾಕ್ತಾ ಇದ್ದೀನಿ. 1 ಗ್ಲಾಸು ಮುಕ್ಕಾಲು ಗ್ಲಾಸು. ಚೆನ್ನಾಗಿ ಅದು 2 ಸತಿ 3 ಸತಿ ಆದರೂ ತೊಳೀರಿ. ತೊಳೆದು ಸ್ವಲ್ಪ ನೀರು ಹಾಕಿ ಸೈಡ್ಗೆ ಇಟ್ಬಿಟ್ಟು ಒಂದು 10 ನಿಮಿಷ ಆದರೂ ನೆನ್ಕೊಳುತ್ತೆ. ಅಷ್ಟೊತ್ತಿಗೆ ನಾವು ಕಾಯಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ. ಹೌದಾ, ನಾನು ಕಾಯಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಸ್ವಲ್ಪ ಸ್ವಲ್ಪ ಮಿಕ್ಸಿಗೆ ಹಾಕೋಬೇಕು, ಜಾಸ್ತಿ ಹಾಕ್ಕೋಬೇಡ. ಯಾಕಂದರೆ ಆಮೇಲೆ ಮಿಕ್ಸಿ ಜಾಗ ಹೋಗುತ್ತೆ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀವಲ್ಲ. ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಮಿಕ್ಸಿ ಜಾರ್ಗೆ ಎಲ್ಲ ಚೆನ್ನಾಗಿ ರುಬ್ಕೊಬಿಡ್ರಿ. ಒಂದು ಜಾಲರ ತಗೊಂಡು ಅದರಲ್ಲಿ ಹಾಕ್ಬಿಟ್ಟು ಒಂದು ಸ್ಪೂನ್ ತಗೊಂಡು ನೀಟಾಗಿ ಹಿಂಗಂದ್ರೆ ನೀರೆಲ್ಲ ಕೆಳಗಡೆಗೆ ಹೋಗ್ಬಿಡುತ್ತೆ. ಹಂಗೆ ಒಂದು ಸತಿ ಹಾಕೊಂಡ್ರೆ ಬರಲ್ಲ ಇದು. ಒಂದು 4 ಸತಿ 5 ಸತಿ ಹಾಕ್ಕೋಬೇಕು, ಆವಾಗ ಚೆನ್ನಾಗಿ ಬರುತ್ತೆ ತೆಂಗಿನ ಹಾಲು. ನಾನು ಇದಕ್ಕೆ ಫುಲ್ಲು ತೆಂಗಿನ ಹಾಲೇ ಹಾಕ್ತಾ ಇದ್ದೀನಿ, ನೀರು ಸ್ವಲ್ಪನೂ ಹಾಕ್ತಾ ಇಲ್ಲ. ನೋಡಿ, ತೆಂಗಿನಕಾಯಿ ಹಾಲೆಲ್ಲ ರೆಡಿ ಆಗುತ್ತೆ. ಲಾಸ್ಟೆಲ್ಲ ಚಿಕ್ಕೆಲ್ಲ ಸೈಡ್ಗೆ ಹಾಕಿ ತೆಂಗಿನಕಾಯಿ ಹಾಲು ನೋಡ್ಬಿಟ್ಟು ಆಮೇಲೆ ಅದಕ್ಕೆ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಒಂದು 2 ಸ್ಪೂನ್ ಆಯಿಲ್ ಹಾಕಬೇಕು. 2 ಸ್ಪೂನ್ ಆದ್ಮೇಲೆ 1 ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೋಬೇಕು. ತುಪ್ಪ ಎಲ್ಲ ಬಿಸಿ ಆದ ತಕ್ಷಣ ಅದಕ್ಕೆ ಸ್ವಲ್ಪ ಸಾಸಿವೆ ಕಾಳು ಹಾಕ್ಕೊಳ್ಳೋಣ. ಸಾಸಿವೆ ಕಾಳು ಆದಮೇಲೆ ಬಿರಿಯಾನಿಗೆಲ್ಲ ಮಸಾಲೆ ಮಾಡಿದ್ದೀವಲ್ಲ, ಆ ಮಸಾಲೆ ಎಲ್ಲ ಫುಲ್ ಹಾಕ್ಕೊಬಿಟ್ಟು ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಗೋಡಂಬಿನೂ ಹಾಕ್ಕೊಳ್ಳಿ. ಗೋಡಂಬಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ, ಈರುಳ್ಳಿ 2 ಹಾಕ್ಕೊಬಿಟ್ಟು ಆಮೇಲೆ ಅದ್ರ ಜೊತೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಬಿಟ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ರೆಡ್ ಕಲರ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ಲ, ಅದು ಸ್ವಲ್ಪ ಹಾಕ್ಕೋಬೇಕು. ಅದು ಹಸಿ ಸ್ಮೆಲ್ ಹೋಗೋವರೆಗೂ ಹಾಕ್ಕೋಬೇಕು. ನಾನು ಮನೆಯಲ್ಲೇ ರೆಡಿ ಮಾಡ್ಕೊತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದಕ್ಕೋಸ್ಕರ ಅವಾಗ ಲಾಸ್ಟಲ್ಲಿ ಹಾಕ್ತೀನಿ. ಆಮೇಲೆ ಚಿಕ್ಕ ಚಿಕ್ಕದಾಗಿ ಟೊಮೊಟೊ ಉದ್ದಕ್ಕೆ ಕಟ್ ಮಾಡ್ಕೋಬೇಕು, ಆವಾಗ ಚೆನ್ನಾಗಿರುತ್ತೆ. ಉದ್ದುದ್ದಕ್ಕೆ ಕಟ್ ಮಾಡ್ಕೊಬಿಟ್ಟು ನಾನು 2 ಟೊಮೊಟೊ ಕಟ್ ಮಾಡಿದ್ದೀನಿ ಇದಕ್ಕೆ, ದೊಡ್ಡ ಟೊಮೊಟೊ. ಅದು ಹಾಕಿ ಆಮೇಲೆ ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ ಇಷ್ಟೇ ಹಾಕಿರೋದು. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ. ಉಪ್ಪು ಸ್ವಲ್ಪ ಹಾಕ್ಕೋಬೇಕು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಬಿಡೋಣ. ಎಲ್ಲ ಧನಿಯಾ ಪುಡಿ ಹಾಕಿದ್ವಲ್ಲ, ತಲ ಅಂಟ್ಕೊಂಡಿರೋ ಸ್ವಲ್ಪ ಕೊಬ್ಬರಿ ಹಾಲೇನೆ ಹಾಕ್ಕೊಬಿಡಿ, ಆವಾಗ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಕೆಳಗಡೆ ಎಲ್ಲ ತಲ ಅಂಟ್ಕೊಬಿಡುತ್ತೆ. ನಾನು ಅದಕ್ಕೆ ಸ್ವಲ್ಪ ಕೊಬ್ಬರಿ ಹಾಲು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಎಲ್ಲ ನೀಟಾಗಿ ತಿರ್ಸ್ಕೊಬಿಟ್ಟಿನ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ. ಹಸಿ ಸ್ಮೆಲ್ ಎಲ್ಲ ಹೋದ್ಮೇಲೆ ಅದಕ್ಕೆ ನಾವು ತೊಳೆದು ಇಟ್ಕೊಂಡಿದ್ದೀವಲ್ಲ ಅಕ್ಕಿ ಎಲ್ಲ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ನೋಡ್ರಿ, ನಾನು ಇವಾಗ ಅಕ್ಕಿ ಹಾಕ್ತಾ ಇದ್ದೀನಿ. ಅಕ್ಕಿ ಎಲ್ಲ ಒಂದೇ ಸತಿ ಹಾಕಿ ಒಂದ್ಸತಿ ಅಕ್ಕಿ ಹಾಕಿ ನೀಟಾಗಿ ತಿರ್ಸ್ಕೊಬಿಡೋಣ. ಮಸಾಲೆ ಅಕ್ಕಿ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಕೆಳಗಡೆ ಮೇಲ್ಗಡೆ ಎಲ್ಲ ನೀಟಾಗಿ ತಲ ಅಂಟಿರ ಸುತ್ತಿರೋದೆಲ್ಲ ನೀಟಾಗಿ ಹಂಗೆ ಮಾಡ್ಕೊಬಿಟ್ಟು ನಾವು ಯಾವ ಗ್ಲಾಸಲ್ಲಿ ಆಗದೆ ಅಕ್ಕಿ ನೆನೆಸಿದ್ವೋ ಅದೇ ಗ್ಲಾಸಲ್ಲೇ ಹಾಲು ಹಾಕ್ಕೊಬಿಡೋಣ. ಅದರಲ್ಲಿ 1 ಮುಕ್ಕಾಲು ಗ್ಲಾಸ್ ಹಾಕಿದ್ದೀನಿ ನಾನು. ಇದರಲ್ಲಿ ಸ್ವಲ್ಪ ಹಾಲು ಜಾಸ್ತಿ ಹಾಕ್ತೀನಿ, ಯಾಕಂದರೆ ಈ ಅಕ್ಕಿ ಸ್ವಲ್ಪ ನೀರು ಜಾಸ್ತಿ ಬೇಕು ಇದಕ್ಕೆ, ಅದಕ್ಕೋಸ್ಕರ ನಾನು 4 ಗ್ಲಾಸ್ ಹಾಕಿದ್ದೀನಿ ಹಾಲು. ಅದು ಮುಕ್ಕಾಲು ಗ್ಲಾಸ್ ಅಲ್ಲ, ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ, ಏನಾಗಲ್ಲ. ಅನ್ನ ಸ್ವಲ್ಪ ಮೃದುವಾಗಿ ಬರುತ್ತೆ ಅಷ್ಟೇ. ಎಲ್ಲ ತಿರುಗಿಸ್ಬಿಟ್ಟು ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋದನ್ನ
ಸ್ವಲ್ಪ ಪುದೀನ ಸೊಪ್ಪು, ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅಷ್ಟೇ. ಅದ್ರ ಮೇಲೆ ನೀಟಾಗಿ ಕುಕ್ಕರ್ ಮುಚ್ಚಿ ಬಿಟ್ಬಿಡೋಣ. 2 ವಿಜಿಲ್ ಬರಲಿ, 3 ವಿಜಿಲ್ ಬೇಡ, ಯಾಕಂದ್ರೆ ಅಕ್ಕಿ ಆಲ್ರೆಡಿ ನೆಂದಿದೆಲ್ಲ. ನೆಂದಿರೋ ಅಕ್ಕಿಗೆ ಯಾವತ್ತೇ ಅದು 3 ವಿಜಿಲ್ ಬಿಡಬಾರ್ದು, ತುಂಬಾ ಮೃದುವಾಗಿ ಆಗುತ್ತೆ. 2 ವಿಜಿಲ್ ಆದ್ರೆ ಸಾಕು. ನೋಡ್ದಾ, ಕುಕ್ಕರ್ ಮುಚ್ಚ ತೆಗ್ದು ನೋಡಿದ್ರೆ ಎಷ್ಟು ಚೆನ್ನಾಗಾಗುತ್ತೆ, ಸೂಪರ್ ಆಗಿದೆ. ಎಲ್ಲ ನೀಟಾಗಿ ಕೆಳಗಡೆ ಮೇಲ್ಗಡೆಗೆ ಎಲ್ಲ ನೀಟಾಗಿ ಮಸಾಲೆ ಎಲ್ಲ ನೀಟಾಗಿ ಕುದಿಸ್ಕೋಬೇಕು. ಅದು ತೆಗಿತಾ ಇದ್ರೇನೆ ಗಮ್ ಅಂತ ಸ್ಮೆಲ್ ಬರ್ತೈತೆ, ಅಷ್ಟೊಂದು ಚೆನ್ನಾಗಿದೆ. ಸೂಪರ್ ಅಂದ್ರೆ ಸೂಪರ್ ಟೇಸ್ಟ್ ಇದೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಮಕ್ಳಿಗೆ ಕೊಡ್ರಿ, ಒಳ್ಳೆ ಬಿರಿಯಾನಿ ಇದೆ ಅನ್ನೋ ತರ ಅಂತಾರೆ, ಅಷ್ಟೊಂದು ಟೇಸ್ಟ್ ಆಗಿದೆ. ಎಲ್ಲ ನೀಟಾಗಿ ಕಲಿಸ್ಕೋಬೇಕು. ಸ್ವಲ್ಪ ಇದು ಅಂಟನ್ ತರ ಇದೆ, ಸ್ವಲ್ಪ ಆರಿದೆ ಅಂದ್ರೆ ಸಾಕು. ಒಂದು ಮೆತ್ತಕ್ಕೆ ಇನ್ನೊಂದು ಮೆತ್ತಕ್ಕೆ ಅಂಟ್ಕೊಳ್ಳಲ್ಲ, ಹಂಗಾಗುತ್ತೆ. ಯಾಕಂದ್ರೆ ಕೊಬ್ಬರಿ ಹಾಲು ಹಾಕಿದೀವಲ್ಲ ಅದಕ್ಕೆ. ನಾನು ಅದ್ರ ಜೊತೆಗೆ ಎಣ್ಣೆ ಬದನೆಕಾಯಿ ಕರಿ ಅದು ಹಾಕೊಂಡು ತಿಂತಾ ಇದ್ದೆ. ನಮ್ಮ ಮಗಳು ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಇದೆ ಅಂತೆ. ನಮ್ಮ ಬದನೆಕಾಯಿ ಕರಿನು ತುಂಬಾ ಸಿಂಪಲ್ ಆಗಿ ಮಾಡಿದ್ದೀನಿ, ಅಷ್ಟೇ ಟೇಸ್ಟ್ ಇದೆ. ಒಂದ್ಸತಿ ನೋಡ್ರಿ ನಮ್ದು ಬದನೆಕಾಯಿ ಕರಿ, ಎಣ್ಣೆ ಬದನೆಕಾಯಿ ಕರಿ ನನ್ನ ಚಾನಲ್ ಅಲ್ಲೇ ಇರುತ್ತೆ. ಆಮೇಲೆ ಇದು ಹಾಲನ್ನು ಚೆನ್ನಾಗಿರುತ್ತೆ. ಇದು ನೋಡ್ಕೊಬಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೂಪರ್ ಅಂದ್ರೆ ಸೂಪರ್ ಟೇಸ್ಟ್ ಇದೆ. ಮಕ್ಕಳಿಗಾದ್ರೆ ತುಂಬಾ ಇಷ್ಟ ಆಗುತ್ತೆ. ಯಾವಾಗಾದ್ರೂ ಸಂಡೇ ಟೈಮ್ ಮಾಡಿಕೊಟ್ರೆ ಬಿರಿಯಾನಿನೇ ಬೇಡ ಅನ್ಸುತ್ತೆ. ಬಿರಿಯಾನಿಗಾದ್ರೂ ಅಷ್ಟೊಂದು ರುಚಿಯಾಗಿ ಟೇಸ್ಟ್ ಆಗಿ ಇರುತ್ತೆ. ನೋಡಕ್ಕೂ ಅಷ್ಟೇ ಕಲರ್ಫುಲ್ ಆಗ ಇದೆ. ಆ ಸ್ಮೆಲ್ಗೆ ಮಕ್ಕಳು ತಿಂದ್ಬಿಡ್ತಾರೆ, ನೀವು ಬೇಡ ಅಂದ್ರೂ 2-3 ಸತಿ. ಅಷ್ಟೊಂದು ಚೆನ್ನಾಗೇ ಇರುತ್ತೆ, ಅಷ್ಟು ಟೇಸ್ಟೂ ಇರುತ್ತೆ. ನೋಡ್ದಾ, ಚೆನ್ನಾಗಿದೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಒತ್ತಿರಿ. ಯಾರಾದ್ರೂ ನಾನು ಮಾಡಿರೋ ಅಡುಗೆ ಎಲ್ಲ ನಿಮಗೆ ಬಂದ್ಬಿಡುತ್ತೆ, ನೀವು ಯಾವಾಗಾದ್ರೂ ನೋಡ್ಕೋಬಹುದು. ಓಕೆ ಫ್ರೆಂಡ್ಸ್, ಬಾಯ್.